ಪ್ರೀಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ನಾವು ದೇವರ ಸಾಮ್ರಾಜ್ಯವನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ನಮ್ಮ ಜೀವನ ಅತಿ ಶ್ರೇಷ್ಠಕರವಾದದ್ದು. ನಮ್ಮ ಜೀವನ ಅತಿ ಪರಿಶುದ್ಧವಾದದ್ದು. ನಮ್ಮ ಜೀವನ ಅತಿ ವಿರಕ್ತವಾದದ್ದು. ನಮ್ಮ ಜೀವನದಲ್ಲಿ ನಾವು ಅನೇಕ ಅನುಭವಗಳಲ್ಲಿ ನಾವು ಜೀವಿಸುತ್ತೇವೆ. ತಿಳುವಳಿಕೆ ಬಂದಂತಹ ಕಾಲದಿಂದ ಈ ಕಾಲದವರೆಗೂ ನಾವು ಅನೇಕ ವಿಷಯಗಳನ್ನ ಕಂಡುಕೊಂಡಿದ್ದೇವೆ. ಲೋಕ ಏನೆಂದು ನಮಗೆ ಗೊತ್ತು, ಆಧ್ಯಾತ್ಮಿಕತೆ ಏನೆಂದು ನಮಗೆ ಗೊತ್ತು, ಪ್ರತಿಯೊಂದು ನಮಗೆ ಗೊತ್ತು. ಒಳಿತು ಕೆಡುಕುಗಳು ನಮಗೆ ಗೊತ್ತು. ದೇವರು ದೈವ ಭಯ ನಮಗೆ ಗೊತ್ತುಂಟು. ದೇವರಿಗೆ ವಿರುದ್ಧವಾದದ್ದು ನಮಗೆ ಗೊತ್ತು. ಇದೆಲ್ಲವೂ ನಮ್ಮ ಜೀವಿತದಲ್ಲಿ ನಮ್ಮನ್ನ ದೇವರ ಸಾನ್ನಿಧ್ಯದಲ್ಲಿ ಒಂದಾಗಿಸುವಂತ ಒಂದು ಸೂತ್ರ. ಪ್ರಿಯರೇ, ಈ ತಪಸ್ಸು ಕಾಲದ 11ನೇ ದಿನದಲ್ಲಿ ನಾವಿದ್ದೇವೆ. ಈ ತಪಸ್ಸು ಕಾಲದ ಈ 11ನೇ ದಿನ ನಮ್ಮ ಮುಂದೆ ಇರಬೇಕಾದರೆ ಈ 11 ದಿನದಲ್ಲಿ ನಮ್ಮಲ್ಲಿ ಬಂದಿರುವಂತಹ ವ್ಯತ್ಯಾಸ ಯಾವುದು? 11 ದಿನದಲ್ಲಿ ನಮ್ಮ ಮುಂದೆ ನನ್ನಲ್ಲಿ ಆಗಿರುವಂತಹ ವ್ಯತ್ಯಾಸ ಯಾವುದು? ಆಗ ಎಷ್ಟರ ಮಟ್ಟಿಗೆ ನಮ್ಮನ್ನ ನಾವು ತಗ್ಗಿಸಿಕೊಂಡಿದ್ದೇವೆ, ತಗ್ಗಿಸಿಕೊಳ್ಳಲು ಯತ್ನಿಸುತ್ತೇವೆ. ಪ್ರಿಯ, ಒಂದು ಚಿಕ್ಕ ಉದಾಹರಣೆ ನಿಮ್ಮ ಮುಂದೆ ಇಡ್ತೇನೆ. ನಾನು ಒಂದು ಮನೆಯನ್ನು ನಿರ್ಮಿಸಲು ಪ್ರಾರಂಭಿಸಿದ್ದೇನೆ. ದೈವ ಚಿತ್ತಕ್ಕನುಸಾರವಾಗಿ ನಾನೊಂದು ಮನೆಯನ್ನ ನಿರ್ಮಿಸಲು ನಾನು ಸಿದ್ಧನಾಗಿದ್ದೇನೆ. ಹಲವಾರು ಜನರ ಪ್ರಾರ್ಥನೆ ಸಹಕಾರಗಳ ಮೂಲಕವಾಗಿ ಈ ಕಳೆದ ದಿನಗಳಲ್ಲಿ 20 ದಿನಗಳ ಹಿಂದೆ, 1 ತಿಂಗಳಲ್ಲಿ ಆ ಮನೆ ಕಟ್ಟುವ ಸ್ಥಳದಲ್ಲಿ ದೊಡ್ಡ ಸಮಸ್ಯೆಗಳು ಪ್ರಾರಂಭವಾಯಿತು. ಅವನಿಗೂ ನನಗೂ ಸಂಬಂಧವೇ ಇಲ್ಲ. ಆದರೆ ಕಾರಣವಿಲ್ಲದೆ ಸಮಸ್ಯೆಯನ್ನು ಮಾಡಲು ಪ್ರಾರಂಭಿಸಿದ. ಜಾಗವನ್ನು ಬಿಡಬೇಕೆಂಬುದಾಗಿ ಆತನು ಹೋರಾಟ ಮಾಡಿದ. ನಾನು ಹೇಳಿದೆ, ಬಿಡುವುದಿಲ್ಲ, ನಾನು ಹಣ ಕೊಟ್ಟು ಕೊಂಡುಕೊಂಡಿದ್ದೇನೆ, ನಾನು ಹೇಗೆ ಬಿಡುವುದು, ನಾನು ಬಿಡುವುದಿಲ್ಲ ಎಂಬುದಾಗಿ ಹೇಳಿದೆ. ಕೊನೆಗೆ ಅಕ್ಕಪಕ್ಕದವರೆಲ್ಲ ಇದ್ದುಕೊಂಡು, ಸರಿ ನಾವು 1 ಅಡಿ ಬಿಡುತ್ತೇವೆ, ನೀವು 1 ಅಡಿ ಜಾಗವನ್ನು ಬಿಡಿ ಎಂಬುದಾಗಿ ಹೇಳಿದರು. ಸರಿ ಆಯಿತು ಎಂಬುದಾಗಿ ಹೇಳಿದೆ. ಆದರೆ ಮಧ್ಯರಾತ್ರಿ ಒಂದು ನಾಳೆ ದಿನ ಸಮಸ್ಯೆಗಳು ಬರಬಾರದು, ನಾಳೆ ಮನೆ ಕಟ್ಟಿ ವಾಸ ಮಾಡುವ ಸ್ಥಳದಲ್ಲಿ ಯಾವ ತೊಂದರೆಗಳು ಗೊಂದಲಗಳು ಬರಬಾರದು ಎಂಬುದಾಗಿ ಕೆಲವು ವ್ಯಕ್ತಿಗಳಿಗೆ ತಿಳಿಸಿ, ಅವರ ಅಣ್ಣ ತಮ್ಮಂದರಿಗೆ ತಿಳಿಸಿ, ಅದನ್ನು ಸರಿಯಾದ ಮೇಲೆ ಮನೆಯನ್ನು ಕಟ್ಟಲು ನಾವು ಪ್ರಾರಂಭಿಸೋಣ ಎಂಬುದಾಗಿ ತೀರ್ಮಾನಿಸಿದೆ. ದೇವರಲ್ಲಿ ಪ್ರಾರ್ಥಿಸಿದೆ, ಪ್ರಾರ್ಥನೆಯಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿದೆ. ಕೊನೆಗೆ ನ್ಯಾಯ ಕೊಡುವವರೆಲ್ಲರೂ ಬಂದರು. ತಪಸ್ಸು ಕಾಲ ಪ್ರಾರಂಭವಾಯಿತು. ಮೌನವಾಗಿಯೇ ಇದ್ದೆ. 1 ಅಡಿ ಬಿಡಬೇಕೆಂಬುದಾಗಿತ್ತು. ನಾನು ಹೇಳಿದೆ, ದೇವ ಬೇಡ ಸ್ವಾಮಿ, ಎಷ್ಟು ಹಣ ಹೋಗುತ್ತದೆ ಬಿಡುವುದಾದರೆ, ಯಾಕೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ? ಕ್ರೈಸ್ತತ್ವದ ಬಗ್ಗೆ ಮಾತನಾಡಿದ, ತಾಯಿಯ ಬಗ್ಗೆ ಮಾತನಾಡಿದ, ಕೆಟ್ಟ ಅಶ್ಲೀಲ ಪದಗಳನ್ನು ಮಾತನಾಡಿದ್ರು, ದಬ್ಬಾಳಿಕೆ ಎಲ್ಲ ಮಾತಾಡಿದ್ರು, ಬೇಡವಾದುದಲ್ಲ ಅವರು ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿದರು. ಮೌನವಾಗಿ ಇದ್ದೆ. ಈ ದಿನ ಮಾತುಕತೆಗೆ ಕುಳಿತುಕೊಂಡು ಎಲ್ಲರನ್ನ ಅಳತೆಗಾಗಿ ಕರೆದು ಮಾತನಾಡುವಾಗ ಯಾವ ಜಾಗವನ್ನು ಉಳಿಸಿಕೊಳ್ಳಬೇಕೆಂದು ನಾನು ಇಚ್ಛಿಸಿದೆನೋ, ನಾನು ಎಷ್ಟು ಜಾಗವನ್ನು ಬಿಡುತ್ತೇನೆ ಎಂದು ಅವರ ಪರವಾಗಿ ನಾನು ಒಪ್ಪಿಕೊಂಡೆನೋ, ಅದಕ್ಕಿಂತ ಅರ್ಧ ಅಡಿ ಜಾಗ ಹೆಚ್ಚು ಹೋಯಿತು. 1 ಅಡಿ ಬಿಡುವ ಕಡೆ 1.5 ಅಡಿ ಆಯಿತು. ಯೋಚನೆ ಮಾಡಿದೆ, ಇಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ, ದೇವರ ಕೈಗೆ ಕೊಟ್ಟೆ, ನನಗೆ ನ್ಯಾಯ ವಿಧಿಸು ಎಂದು ಕೇಳಿಕೊಂಡೆ. ಆದರೆ ನನಗೆ ನ್ಯಾಯವೇ ಸಿಕ್ಕಲಿಲ್ಲ.
1 ಅಡಿಗೆ ಇರುವಂತದ್ದು ಇನ್ನೂ ಅರ್ಧ ಅಡಿ ಹೆಚ್ಚಾಯಿತು. ಯೋಚನೆ ಮಾಡಿ, ಈ ತಪಸ್ಸು ಕಾಲದಲ್ಲಿ ಜಗಳ ಮಾಡಲಾಗಲಿಲ್ಲ, ಕೂಗಾಟ ಕಿರಿಚಾಟಕ್ಕೆ ಆಗಲಿಲ್ಲ. ಕೊನೆಗೆ ಮೌನ ತಾಳಬೇಕಾಗಿತ್ತು, ಸಹಿಸಿಕೊಳ್ಳಬೇಕಾಗಿತ್ತು, ತಗ್ಗಿಸಿಕೊಳ್ಳಬೇಕಾಗಿತ್ತು. ಎರಡನೆಯದಾಗಿ, ನನಗೆ ಸ್ಥಳವನ್ನು ಕೊಟ್ಟಂತ ವ್ಯಕ್ತಿ 3 ಅಡಿ ಜಾಗವನ್ನು ಮೋಸ ಮಾಡಿದರು. ಅದು 2 ಲಕ್ಷ ರೂಪಾಯಿ ಬೆಲೆ ಬಾಳುವಂಥದ್ದು. ಅವರಲ್ಲಿಯೂ ಸಹ ಇಂದು ನಾನು ಕರೆದು ಕೇಳಿ ಮಾತನಾಡಿದೆ. 3 ಅಡಿ ನನಗೆ ಹಣ ಜಾಗ ಬರಬೇಕಾಗಿದೆ, ಅದು ತಪ್ಪಾಗಿ ಹೋಗಿದೆ, ನೀವು ಹಣ ನನಗೆ ಹಿಂದಿರುಗಿಸಿ ಕೊಡಬೇಕೆಂಬುದಾಗಿ. ಯಾರನ್ನ ಕರೆದುಕೊಂಡು ಬಂದರೂ ಸರಿನೇ, ಅದು ನನಗೆ ಗೊತ್ತಿಲ್ಲ. ನಾನು ನಿನಗೆ ಜಾಗವನ್ನು ಕೊಟ್ಟೆ, ಕೊಡುವಾಗ 3 ಅಡಿ ಜಾಗಕ್ಕೆ ನಾನು ದುಡ್ಡು ತೆಗೆದುಕೊಳ್ಳಲಿಲ್ಲ, ಫ್ರೀಯಾಗಿ ಕೊಟ್ಟೆ. 3 ಅಡಿ ರಸ್ತೆ ಬದಿಯಲ್ಲಿ ಬರುವಂಥದ್ದು ಫ್ರೀಯಾಗಿ ಕೊಟ್ಟನಂತೆ. ಏನ್ ಮಾಡುವುದು? ಇದನ್ನ ಯಾವುದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಈ ತಪಸ್ಸು ಕಾಲದಲ್ಲಿ ನಮ್ಮಲ್ಲಿ ಒಂದು ಪರಿವರ್ತನೆಗಳು ಬೇಕು, ಅಥವಾ ಬಿಟ್ಟು ಬಿಡಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು. ಹೀಗೆ ಅನೇಕ ಕಾರ್ಯಗಳು ಇದೆ. ಎಂದು ಕೂತ್ಕೊಂಡು ಮಾತಾಡಬೇಕಾದ್ರೆ ನನ್ನ ಮಗ ದಾಡಿ ಎಲ್ಲ ಗಡ್ಡ ಎಲ್ಲ ಬಿಟ್ಕೊಂಡಿದ್ದ, ಕೂದಲೆಲ್ಲ ತಲೆಲಿತ್ತು. ನಾನು ಹೇಳಿದೆ, ಇದು ಯಾಕೆ ಹೀಗಿದ್ಯಾ? ಎಲ್ಲ ಕುಟುಂಬದವರು ಇರುವಾಗ ನಾನು ಹೀಗಿದ್ದಾನೆ, ಕೂದಲು ಕಟ್ ಮಾಡಿಲ್ಲ. ಅವನು ಹೇಳಿದ, ಅಪ್ಪ ಹೇಳಿದ ಅವನು, ನಾನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ, ಉಪವಾಸ ದಿನಗಳಿಗಾಗಿ ನಾನು ಗಡ್ಡ ತಲೆ ಕೂದಲೆಲ್ಲ ಬಿಟ್ಕೊಂಡಿದ್ದೇನೆ. ನಾನು ಹೇಳಿದೆ, ಮನುಷ್ಯನಿಗೆ ನಡೆ ನುಡಿ. ನಾನು ಸಹ ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ಗಡ್ಡಗಳನ್ನು ಬಿಟ್ಟುಕೊಂಡು ನಾನು ಅಲೆಮರಿಯಾಗಿ ನಡೀತಾ ಇದ್ದೆ. ಈಗ ನನಗೆ ಅರಿವಾಯಿತು, ಅದೆಲ್ಲ ಶ್ರೇಷ್ಠ, ನಮ್ಮ ನಡೆ ನುಡಿಗಳಲ್ಲಿ ಬದಲಾವಣೆಯನ್ನು ಕಾಣಬೇಕೆಂಬುದಾಗಿ ಹೇಳಿ ಮುಗಿಸಿದೆ. ಅಂದ್ರೆ ಇವು ತಪಸ್ಸು ಕಾಲ, ಈ ನಮ್ಮ ತಪಸ್ಸು ಕಾಲದ ಆಚರಣೆ ನಮ್ಮ ನಡೆನುಡಿಯ ಜೀವಿತದಲ್ಲಿ ಪ್ರಕಟವಾಗಬೇಕು, ನಮ್ಮ ವಿಶ್ವಾಸ ಜೀವಿತದಲ್ಲಿ ಪ್ರಕಟವಾಗಬೇಕು. ನಮಗೆ ಅನ್ಯಾಯವಾಗುವಾಗಲೂ ಅದನ್ನು ಸಹಿಸಿಕೊಳ್ಳಲೇಬೇಕು, ಒಡೆಯುವವನಿಗೆ ಬೆನ್ನು ಕೊಡಲೇಬೇಕು, ಬೈಯುವವನ ಬಾಯಿಗೆ ಸಿಕ್ಕಿ ಬೀಳಲೇಬೇಕು, ವಂಚಿಸುವವನ ಕೈಗೆ ವಂಚನೆ ಒಳಗಾಗಲೇಬೇಕು. ನಿನ್ನವರೇ ನಿನ್ನನ್ನ ಶತ್ರು ಎಂದು ಹೇಳುವರು, ನಿನ್ನವರೇ ನಿನಗೆ ಮೋಸ ಮಾಡುವರು, ನಿನ್ನವರೇ ನಿನ್ನನ್ನು ವಂಚಿಸುವರು, ಸಹಿಸಿಕೊಳ್ಳಬೇಕು. ನಿನ್ನವರೇ ನಿನ್ನ ಬಗ್ಗೆ ಕುರಿತು ಕೆಟ್ಟದಾಗಿ ಮಾತನಾಡುವರು, ಸಹಿಸಿಕೊಳ್ಳಬೇಕು. ಹೌದು ಪ್ರಿಯರೇ, ತಪಸ್ಸು ಕಾಲ ಕೇವಲ ತಪಸ್ಸು ಕಾಲವಾಗಿದ್ದು ನನ್ನಲ್ಲಿ ಬದಲಾವಣೆಗಳು ಬರಲಿಲ್ಲ ಎಂಬುದಾದರೆ ಅದು ತಪಸ್ಸು ಕಾಲವಲ್ಲ. ತಪಸ್ಸು ಕಾಲವಲ್ಲ. ನೋಡಿ, ದೇವರು ವಾಗ್ದಾನ ಮಾಡುತ್ತಾರೆ. ದೇವರು ನಮಗೆ ವಾಗ್ದಾನ ಮಾಡಿದ ದೇವರು ಎಂದಿಗೂ ವಾಗ್ದಾನ ತಪ್ಪುವವರಿಲ್ಲ, ವಾಗ್ದಾನ ತಪ್ಪುವವರಿಲ್ಲ. ನೋಡಿ, ಹೋದ ವಾರದಲ್ಲಿ ನಾವು ನೋಡ್ಬೇಕಾದ್ರೆ ದೇವರು ವಾಗ್ದಾನ, ಮೊದಲನೇ ವಾರದಲ್ಲಿ ದೇವರು ವಾಗ್ದಾನವನ್ನು ಕೊಟ್ಟರು. ಅಬ್ರಹಾಮ ಕೇಳ್ತಾನೆ, ಸ್ವಾಮಿ ನನಗೊಂದು ಮಗು ಇಲ್ಲ. ದೇವರು, ನಿನಗೆ ನನ್ನ ಮಗುವನ್ನು ಕೊಡ್ತೇನೆ ವಾಗ್ದಾನ ಮಾಡಿದರು. ಆಕಾಶದ ನಕ್ಷತ್ರಗಳಂತೆ ಹಾಗೂ ಮರಳುತ್ತಿರುವ ಅಸಂಖ್ಯಾತವಾಗಿ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ಹೇಳಿದರು. ಎರಡನೇ, ದೇವರು ಕೊಟ್ಟರು. ಇವತ್ತಿನ ಶುಭ ಸಂದೇಶವನ್ನು ಧ್ಯಾನಿಸಬೇಕಾದ್ರೆ ನೋಡಿ, ಇವತ್ತಿಗೂ ಸಹ ಶ್ರೇಷ್ಠವಾದ ಒಂದು ವಾಗ್ದಾನವನ್ನು ಮಾಡುತ್ತಾರೆ. ಏನು ವಾಗ್ದಾನ ಮಾಡುತ್ತಾರೆ? 25 ವರ್ಷಗಳ ಬಳಿಕ ದೇವರ ಅಬ್ರಾಹ್ಮನಿಗೆ ಮಗನನ್ನು ಕೊಟ್ಟರು. ಈ ಮಗನನ್ನ ಕೊಟ್ಟ ಬಳಿಕ, ಅವನಿಗೆ ತುಂಬಾ ಪ್ರಿಯನಾಗಿದ್ದಂತಹ ಮಗನನ್ನು ಕೊಟ್ಟ ಬಳಿಕ ದೇವರು ಬಂದು ಹೇಳ್ತಾರೆ, ಅಬ್ರಹಾಮ, ನನಗೆ ನಿನ್ನ ಮಗನನ್ನ ನನಗೆ ಬಲಿ ಕೊಡು, ನಿನ್ನ ಮಗನನ್ನ ನಾನು ಹೇಳುವ ಸ್ಥಳಕ್ಕೆ ತೆಗೆದುಕೊಂಡು ಬಂದು ಬಲಿ ಕೊಡು. ಅಬ್ರಹಾಮ ಒಂದು ಮಾತು ಮಾತನಾಡೋದಿಲ್ಲ. ದೇವರು ಪರೀಕ್ಷಿಸ್ತಾರೆ, ಪರೀಕ್ಷಿಸುವ ಸಲುವಾಗಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಒಪ್ಪಿಕೊಂಡ. ಮಗನನ್ನ ತೆಗೆದುಕೊಂಡು ಹೋಗಿ ಬಲಿಯ ಪೀಠದ ಮೇಲೆ ಇಟ್ಟು ಕೈಕಾಲನ್ನು ಕಟ್ಟಿ ಕತ್ತಿಯಲ್ಲಿ ಇರಿಯುವ ತನಕ ಅವನು ಎಲ್ಲವನ್ನ ಮಾಡಿದ. ಯಾಕಂದ್ರೆ ದೇವರಿಗೆ ಅವನು ಕಾಣಿಕೆಯನ್ನು ಒಪ್ಪಿಸುವಾಗ ತನ್ನ ಮಗನನ್ನು ಬಲಿಯಾಗಿ ಒಪ್ಪಿಸಲಿಕ್ಕೆ ಹೋಗಬೇಕಾದ್ರೆ ಯಾವ ಕೊರತೆ ಅವನ ಮನಸ್ಸಲ್ಲಿ ಬರಲಿಲ್ಲ. ಇದು ನನ್ನ ಮಗನನ್ನು ನಾನು ಕೊಲ್ಲುವುದೇ, ಅಯ್ಯೋ ಇದು ಹೇಗೆ, ಯಾವುದವನಲ್ಲಿ ಬರಲಿಲ್ಲ. ಅಬ್ರಹಾಮನಲ್ಲಿ ಬಂದದ್ದು ಒಂದೇ,
ದೇವರು ನನಗೆ ಹೇಳುತ್ತಾ ಇದ್ದಾರೆ, ನಾನು ಅದನ್ನು ಮಾಡಬೇಕು. ಹೆಂಡತಿಯನ್ನು ಯೋಚಿಸಲಿಲ್ಲ, ತನ್ನ ಮಗ ಎಂದು ನೋಡಲಿಲ್ಲ, ಸಂತತಿ ಎಂದು ನೋಡಲಿಲ್ಲ, ಇನ್ನೊಮ್ಮೆ ನನಗೆ ಮಗು ಆಗುತ್ತದ ಎಂಬುದಾಗಿ ಚಿಂತಿಸಲಿಲ್ಲ, ಅಥವಾ ದೇವರ ಮುಂದೆ ಕಾಡಲಿಲ್ಲ, ಕೂಗರಿಲಿಲ್ಲ, ಕಣ್ಣೀರಿಡಲಿಲ್ಲ. ದೇವರ ನನಗೆ ಉಳಿಸಿಕೊಡಿ, ನನ್ನನ್ನೇ ಬೇಕಾದ್ರೆ ಕೊಟ್ಟು ಬಿಡ್ತೀನಿ, ಏನು ಹೇಳಲಿಲ್ಲ. ದೇವರು ನುಡಿದರು, ಆ ಕ್ಷಣ ಅಬ್ರಹಾಮ ತೀರ್ಮಾನಿಸಿದ. ಅವನ ತೀರ್ಮಾನವನ್ನು ಕಂಡ ದೇವರು, ಕೊನೆಯ ಕ್ಷಣದವರೆಗೂ ಪರೀಕ್ಷಿಸಿದ ದೇವರು ಕೊನೆಗೆ ಹೇಳಿದ, ಅಬ್ರಹಾಮ ನಿಲ್ಲು, ಕೊಲ್ಲಬೇಡ ನಿನ್ನ ಮಗನನ್ನು, ಕೈ ಎತ್ತಬೇಡ ಅವನ ಮೇಲೆ. ವಾಗ್ದಾನ ಮಾಡಿದರು, ಇನ್ನು ನಿನ್ನ ಸಂತತಿಯನ್ನ ನಾನು ಆಕಾಶದ ನಕ್ಷತ್ರಗಳಂತೆ, ಸಮುದ್ರ ತೀರದ ಮರಳಿನಂತೆ ಅಸಂಖ್ಯಾತವಾಗಿಸು ಎಂಬುದಾಗಿ ವಾಗ್ದಾನ ಮಾಡಿದರು. ವಾಗ್ದಾನದ ದಿನಗಳು ಈ ದಿನಗಳು. ದೇವರು ನನಗೂ ನಿಮಗೂ ವಾಗ್ದಾನ ಮಾಡುತ್ತಾರೆ. ದೇವರು ನನ್ನನ್ನು ನಿಮ್ಮನ್ನು ಪರೀಕ್ಷಿಸುತ್ತಾರೆ. ಅಬ್ರಹಾಮನನ್ನು ಪರೀಕ್ಷಿಸಿದ್ರೆ ನಮ್ಮನ್ನು ನಿಮ್ಮನ್ನು ಪರೀಕ್ಷಿಸುತ್ತಾರೆ. ಹೀಗೆ ನಾನು ಮನೆಯಲ್ಲಿ ಕುತ್ಕೊಂಡು ಈಗ ಒಂದು ಗಂಟೆ ಮುಂಚೆ ಕುತ್ಕೊಂಡು ತುಂಬಾ ಟೆನ್ಷನ್, ಯಾರು ಇಲ್ಲ ನನಗೆ ಸಮಾಧಾನ ಕೊಡ್ಲಿಕ್ಕೆ, ಯಾರು ಇಲ್ಲ, ಯಾಕೆ ಟೆನ್ಷನ್ ಆಗಿದೆ ಅಂತ ಕೇಳೋಕೆ ಯಾರು ಇಲ್ಲ, ಹೋಗ್ಲಿ ಬಿಡಿ ಅಂತ ಹೇಳೋದಕ್ಕೆ ಯಾರು ಇಲ್ಲ. ಒಬ್ಬ ನನ್ನ ಆಪ್ತ ಮಿತ್ರ ಮುಸ್ಲಿಂ ಸಹೋದರ, ಅವರಿಗೆ ಒಂದು ಕರೆಯನ್ನು ಮಾಡಿದೆ. ಅವರಿಗೆ ಕರೆ ಮಾಡಿ ನಾನು ಹೇಳಿದೆ, ಏನ್ ಭಯ ಇಷ್ಟೆಲ್ಲ ಮಾಡಿ ಕೊನೆಗೆ ಅವರಿಗೆ ನ್ಯಾಯ ಸಿಕ್ಕಿತ್ತು, ನನಗೆ ಸಿಕ್ಕಲಿಲ್ಲ, ತುಂಬಾ ಬೇಸರ ಆಗ್ತದೆ, ದೇವರು ಸಹ ಹೀಗೆ ಮಾಡಿ. ಆಗ ಆ ಮುಸ್ಲಿಂ ಸಹೋದರರು ಜಾವಿದ್ ಅಂತ ಹೇಳಿ ಅವರು ಏನ್ ಹೇಳಿದ್ರು ಗೊತ್ತಾ? ಇಲ್ಲ, ನೀವು ಹಾಗೆ ಹೇಳ್ಬೇಡಿ, ದೇವ್ರು ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ, ದೇವ್ರ ಎಲ್ಲಾ ವಿಷಯದಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇವನು ನಿಜವಾಗಿ ನನ್ನ ಬಿಟ್ಟುಕೊಡ್ತಾನ, ಇವನನ್ನ ಬಿಟ್ಟುಕೊಡುತ್ತಾನ ಅಥವಾ ಬಿಟ್ಟುಕೊಡ್ತಾನೆ ಇಲ್ವಾ, ಇವನು ಏನು ಮಾಡ್ತಾನೆ ಎಂಬುದಾಗಿ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ದೇವರು. ನಿಮ್ಮಲ್ಲಿರುವಂತಹ ಒಳ್ಳೆಯತನಕ್ಕೆ ನಿಮಗೆ ಯಾವಾಗಲೂ ಪರೀಕ್ಷೆಗಳಿರುತ್ತದೆ. ಅದರಿಂದ ದೇವರ ಬಗ್ಗೆ ತಪ್ಪಾಗಿ ನೀವು ಮಾತನಾಡಬೇಡಿ. ದೇವರಿದ್ದಾರೆ. ಒಂದು ನನ್ನ ಸಹೋದರನ ಆ ಒಂದು ಮಾತು ನನಗೆ ಒಂದು ಸಾಂತ್ವನ. ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ. ಯಾವ ವಿಷಯವಿರಬಹುದು, ಯಾವ ಕೌಟುಂಬಿಕ ವಿಷಯ ಇರಬಹುದು, ಯಾವುದೇ ವಿಷಯ ಇರಬಹುದು ಪ್ರಿಯರೇ, ನಮ್ಮ ಮುಂದೆ ಬರುವಂತ ಶೋಧನೆಗಳೆಲ್ಲವೂ ಸಹ, ನಾಶನಗಳೆಲ್ಲವೂ ಸಹ, ಹೋರಾಟಗಳೆಲ್ಲವೂ ಸಹ ದೇವರು ನಮ್ಮನ್ನು ಪರೀಕ್ಷಿಸುವಂಥದ್ದು. ಪ್ರತಿಯೊಂದು ವಿಷಯದಲ್ಲಿ ದೇವರು ನನ್ನನ್ನು ನಿಮ್ಮನ್ನು ಪರೀಕ್ಷಿಸುತ್ತಾರೆ. ಎಲ್ಲ ವಿಷಯದಲ್ಲಿಯೂ ನಿನ್ನ ಕಣ್ಣಿನ ಮುಂದೆ ಒಂದು ಸೌಂದರ್ಯವಾದ ಹೆಣ್ಣನ್ನು ಬರಮಾಡಲು ಸೈತಾನನಿಗೆ ಅನುಮತಿಯನ್ನು ಕೊಟ್ಟು, ಒಂದು ಗಂಡನ್ನು ಬರಮಾಡಲು ಸೈತಾನನಿಗೆ ಅನುಮತಿಯನ್ನು ಕೊಟ್ಟು, ಹಣ ಆಸ್ತಿಯನ್ನು ನಿನ್ನ ಮುಂದೆ ಇಟ್ಟು ಅನುಮತಿಯನ್ನು ಕೊಟ್ಟು, ಮಾದಕ ದ್ರವ್ಯಗಳನ್ನು ನಿನ್ನ ಮುಂದೆ ನನ್ನ ಮುಂದೆ ಇಟ್ಟು, ಅನ್ಯಾಯಕ್ಕೆ ಸಾಕ್ಷಿ ಕೊಡುವುದಕ್ಕಾಗಿ ನನ್ನ ಮುಂದೆ ನಿನ್ನ ಮುಂದೆ ಜನರನ್ನು ಇಟ್ಟು ದೇವರು ಪರೀಕ್ಷಿಸುತ್ತಾರೆ. ಹಸಿವನ್ನು ಕೊಟ್ಟು ಪರೀಕ್ಷಿಸುತ್ತಾರೆ, ದಾರಿದ್ರ್ಯವನ್ನು ಕೊಟ್ಟು ಪರೀಕ್ಷಿಸುತ್ತಾರೆ, ಸಾಲವನ್ನು ಕೊಟ್ಟು ಪರೀಕ್ಷಿಸುತ್ತಾರೆ. ಹೌದು ಪ್ರಿಯರೇ, ಯಾಕೆಂದರೆ ದೇವರ ಚಿತ್ತವಿಲ್ಲದೆ ನಮ್ಮ ಮೇಲೆ ಯಾರು ಅಧಿಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯೋಬನನ್ನು ಪರೀಕ್ಷಿಸುವಂತಹ ಸೈತಾನನು ದೇವರ ಅನುಮತಿಯನ್ನು ಪಡೆದುಕೊಂಡು ಯೋಬನನ್ನು ಪರೀಕ್ಷಿಸಿದನು. ಆದರೆ ಅವನು ಸಂಪೂರ್ಣವಾಗಿ ದೇವರನ್ನು ಆಶ್ರಯಿಸಿಕೊಂಡ ಕಾರಣ ಅವನು ಕಳೆದುಕೊಂಡದ್ದನ್ನು ದುಪ್ಪಟ್ಟವಾಗಿ ಅನುಭವಿಸಿದನು. 500 ಜೋಡಿ ಎತ್ತುಗಳಿತ್ತು, 1000 ಜೋಡಿ ಎತ್ತುಗಳು ಸಿಕ್ಕಿತು. 3000 ಕುರಿಗಳಿದ್ದವು, 6000 ಕುರಿಗಳು ಸಿಕ್ಕಿತು. 3000 ಒಂಟೆಗಳಿತ್ತು, 6000 ಒಂಟೆಗಳು ಸಿಕ್ಕಿತು. 10 ಜನ ಮಕ್ಕಳಿದ್ರು, ಸತ್ತು ಹೋದ್ರು, 10 ಜನ ಮತ್ತೆ ಹುಟ್ಟಿದ್ರು. ಪರೀಕ್ಷೆಯಲ್ಲಿ ಪಕ್ವವಾಗಿ ಜಯವನ್ನು ಹೊಂದುವಾಗ, ಹೌದು ನನ್ನ ಸಹೋದರನೇ ಸಹೋದರಿಯೇ, ನಾವು ಸಂಪೂರ್ಣವಾಗಿ ನಮ್ಮನ್ನು ಅರಿಯಬೇಕು, ಸಂಪೂರ್ಣವಾಗಿ ನಮ್ಮನ್ನು ತಿಳಿಯಬೇಕು, ದೇವರ ಪ್ರೀತಿಯನ್ನು ನಾವು ಅರಿಯಬೇಕು. ಈ ತಪಸ್ಸು ಕಾಲ ನಾನು ಭುಜಿಸುವ ಭೋಜನದಲ್ಲಿ ನಾನು ಮಾಂಸ ತಿನ್ನೋದಿಲ್ಲ, ನಾನು ಮೀನು ತಿನ್ನೋದಿಲ್ಲ, ನಾನು ಕುಡಿಯೋದಿಲ್ಲ, ನಾನು ಉಪವಾಸ ಮಾಡ್ತೀನಿ, ಒಳ್ಳೆಯದೇ, ಸ್ಯಾಕ್ರಿಫೈಸ್. ಆದರೆ ಇದೆಲ್ಲವನ್ನು ಮಾಡಿ ನನ್ನ ಜೀವಿತದಲ್ಲಿ, ನನ್ನ ಮಾತಿನಲ್ಲಿ ಬದಲಾವಣೆ ಇಲ್ಲ ಅಂದರೆ, ನನ್ನ ಚಿಂತೆಯಲ್ಲಿ ಬದಲಾವಣೆ ಇಲ್ಲ ಅಂದರೆ, ನನ್ನ ಮುಂದೆ ಬರುವಂತಹ ಪಾಪವನ್ನು ನನ್ನನ್ನು ತಡೆ ಹಿಡಿಯಲಿಲ್ಲ ಅಂದರೆ, ಕ್ಷಮಿಸಲಿಲ್ಲ ಅಂದರೆ, ವೈರಾಗ್ಯದಲ್ಲಿ ಜೀವಿಸುತ್ತೇನೆ ಎಂಬುದಾದರೆ, ಕೆಟ್ಟ ಮನಸ್ಸಿನಲ್ಲಿ ಕೆಟ್ಟತನದಿಂದ ನಾನು ಜೀವಿಸುತ್ತೇನೆ ಎಂಬುದಾದರೆ, ಈ ಉಪವಾಸ, ಈ ಶಿಲುಬೆಯಾದ, ಈ ಬಲಿ ಪೂಜೆ ಇವೆಲ್ಲ ಏನು ಪ್ರಯೋಜನವಿಲ್ಲ, ಏನು ಪ್ರಯೋಜನವಿಲ್ಲ, ಏನು ಪ್ರಯೋಜನವಿಲ್ಲ. ಹೌದು ಪ್ರಿಯ, ತ್ಯಾಗಮಯ ಜೀವಿತದ ಸಂಕೇತ ಈ ತಪಸ್ಸು ಕಾಲ. ನಾನು ಸ್ಯಾಕ್ರಿಫೈಸ್ ಮಾಡಬೇಕು, ತ್ಯಾಗ ಮಾಡಬೇಕು, ಏನೇ ನನ್ನ ಮುಂದೆ ಇದ್ರೆ ತ್ಯಾಗ ಮಾಡಬೇಕು.
ಪರರಲ್ಲಿ ನಾನು ಯೇಸುವನ್ನು ಕಾಣಬೇಕು, ಪರರಿಗೆ ನಾನು ಒಳಿತನ್ನು ಮಾಡಬೇಕು, ಪರರಿಗೆ ನಾನು ಪ್ರೀತಿಯನ್ನು ಕೊಡಬೇಕು. ಹೋಗು, ನಿನ್ನೊಂದಿಗೆ ಮಾತನಾಡುವುದನ್ನು ಬಿಟ್ಟು ಬಿಟ್ಟಿದ್ದಾರಾ? ನೀನು ನಿರಪರಾಧಿಯಾಗಿದ್ದೀಯಾ? ಹೋಗು, ಅವರ ಬಳಿ ಪದೇ ಪದೇ ಹೋಗು. ನೀನು ಅವರ ಮುಂದೆ ಹೋಗು, ಅವರ ಮುಂದೆ ಹೋಗು. ಅವರಿಗೆ ಅರಿವಾಗುವ ತನಕ ನೀನು ಒಳ್ಳೆಯವನೆಂಬುದನ್ನ ನೀನು ಅಲ್ಲಿ ವ್ಯಕ್ತಪಡಿಸು. ಅಥವಾ ನಿನ್ನ ಮುಂದೆ ನಿನ್ನನ್ನು ಶಪಿಸುವ ಶತ್ರುವಿದ್ದಾನೆ, ಅವನಿಗಾಗಿ ಪ್ರಾರ್ಥಿಸು, ಅವನಿಗೆ ಒಳಿತನ್ನು ಮಾಡಲು ಯತ್ನಿಸು, ಅವನಿಗಾಗಿ ಪ್ರಾರ್ಥಿಸು. ಇದು ತಪಸ್ಸು ಕಾಲದ ಸಂಕೇತ. ಈ 11 ದಿನಗಳು, ಈ 11ನೇ ದಿನದಲ್ಲಿ, ಈ 11 ದಿನದಲ್ಲಿ ಯಾವ ವಿಧದಲ್ಲಿ ನೀನು ಮತ್ತು ನಾವು ಬದಲಾವಣೆಯಾಗಿದ್ದೇವೆ ಯೋಚನೆ ಮಾಡಿ. ಇವತ್ತು ನಾವು ನೋಡ್ತೇವೆ, ಟೈಮ್ ಇಲ್ಲ ಬ್ರದರ್, ಪ್ರಾರ್ಥನೆ ಮಾಡಲಿಕ್ಕೆ ಟೈಮ್ ಇಲ್ಲ ಬ್ರದರ್. ಈ ತಪಸ್ಸು ಕಾಲದಲ್ಲಿಯೂ ಪ್ರಾರ್ಥನೆ ಮಾಡಲು ನಾವು ಸಮಯ ಕೊಡುವುದಿಲ್ಲ. ಯಾಕಂದ್ರೆ ಸೈತಾನ ನಮ್ಮನ್ನ ಬಿಡುವುದಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಬಿಡುವುದಿಲ್ಲ. ಓಕೆ, ಇಲ್ಲ ಬ್ರದರ್, ನಾನು ಪ್ರಾರ್ಥನೆ ಮಾಡ್ತೀನಿ, ಬಲಿಪೂಜೆಗೆ ಹೋಗ್ತೀನಿ. ನಿನ್ನ ದೇಹ ಬಲಿಪೂಜೆಯಲ್ಲಿ, ನಿನ್ನ ಮನಸ್ಸು ಬಲಿಪೂಜೆಯಿಂದ, ದೇವಾಲಯದಿಂದ ಹೊರಗೆ. ಇಲ್ಲ ಬ್ರದರ್, ನಾನು ಜಪಸರ ಮಾಡ್ತೀನಿ. ನಿನ್ನ ದೇಹ ಮನೆಯಲ್ಲಿ ಜಪಸರ ಮಾಡುವಾಗ ಬಾಯಿಯಲ್ಲಿ ಶಬ್ದ, ಚಿಂತೆ ಹೊರಗಡೆ. ಇಲ್ಲ ಬ್ರದರ್, ನಾನು ಶಿಲುಬೆ ಹಾದಿಗೆ ಹೋಗಿದ್ದೆ. ಹೌದು, ಅಲ್ಲಿ ಹೋದ ನನ್ನ ದೇಹ ಶಿಲುಬೆ ಹಾದಿಯಲ್ಲಿ, ನನ್ನ ದೇಹ, ನನ್ನ ಚಿಂತೆ ನನ್ನ ಮನೆಯ ಹಾದಿಯಲ್ಲಿ. ಏನು ಪ್ರಯೋಜನ? ಇವೆಲ್ಲವೂ ಆಧ್ಯಾತ್ಮಿಕತೆಯ ಒಂದು ಸಾಂಖ್ಯಗಳು. ಆದರೆ ಅದೆಲ್ಲ, ಅವುಗಳು ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಅವೆಲ್ಲವೂ ದೇವರೊಂದಿಗೆ ನಾನು ಒಂದಾಗಲು, ದೇವರಲ್ಲಿ ಪ್ರಾರ್ಥಿಸಲು ಒಂದು ಸಮಯವನ್ನು ನಿಗದಿ ಮಾಡಿಕೊಡುತ್ತದೆ ನಮಗೆ. ಬಲಿಪೂಜೆ ದೇವರೊಂದಿಗೆ ಹೇಗಾದ್ರೂ ಆಗಲಿ ದೇವರೊಂದಿಗೆ ಹೋಗಿ ಕೂತ್ಕೊಳ್ಬೇಕು, ಅದೊಂದು ಸಮಯವನ್ನು ನಮಗೆ ಒದಗಿಸಿಕೊಡ್ತದೆ. ಪ್ರಾರ್ಥನೆ, ಜಪಸರ, ಧ್ಯಾನ ಇವೆಲ್ಲವೂ. ಆದರೂ ನಾನು ಅಲ್ಲಿ ಹೋಗಿ ನನ್ನ ದೇಹಕ್ಕೂ ನನ್ನ ಮನಸ್ಸಿಗೂ ಸಂಬಂಧವಿಲ್ಲದೆ ಹೋದರೆ ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ, ಏನು ಪ್ರಯೋಜನವಿಲ್ಲ. ಪ್ರಿಯರೇ, ಒಬ್ಬ ವ್ಯಕ್ತಿಯನ್ನು ನಾನು ಪ್ರೀತಿಸಬೇಕು, ಗೌರವಿಸಬೇಕು, ಒಳಿತನ್ನ ಮಾತ್ರ ಮಾಡಬೇಕು, ಕೆಡುಕನ್ನು ಮಾಡಬಾರದು. ಹೌದು ಪ್ರಿಯರೇ, ಅನ್ನೋ ಒಬ್ಬ ಆಪ್ತ ಮಿತ್ರ, ತುಂಬಾ ಆಪ್ತ ಮಿತ್ರ ಕೌಟುಂಬಿಕ ಜೀವಿತದಲ್ಲಿದ್ದಾನೆ. ಅವನಿಗೆ ತುಂಬಾ ಜನ ಮಿತ್ರರು, ಒಳಿತು ಮಾಡುವವರು ಅವನಿಗೆ ತುಂಬಾ ಜನ. ವಿವಾಹವಾಗಿದೆ, ಪತ್ನಿ ಮಕ್ಕಳಿದ್ದಾರೆ. ಅವನ ಜೀವಿತದಲ್ಲಿ ಸಂಪೂರ್ಣವಾಗಿ ಸ್ಯಾಕ್ರಿಫೈಸ್, ತ್ಯಾಗ ತ್ಯಾಗ ತ್ಯಾಗ, ಸಹನೆ 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 ಸಹನೆ. ಪ್ರಿಯರು, ನನ್ನೊಡನೆ ಮಾತನಾಡುತ್ತಾನೆ. ಅವನ ಅಂತರಂಗದಲ್ಲಿರುವಂತಹ ಅಳಲನ್ನು ತೋಡಿಕೊಳ್ಳುತ್ತಾನೆ. ಅವನಿಗೆ ತನ್ನ ಹೆಂಡತಿಯಿಂದ ಅವಮಾನ, ಹೇಳತೀರದ ಅವಮಾನ. ಅವಳ ಹೆಂಡತಿಗೆ ಅವನನ್ನ ಯಾರು ಹೊಗಳಿದರೂ ಇಷ್ಟವಾಗುವುದಿಲ್ಲ. ಅವನನ್ನು ಕುರಿತು ಯಾರು ಒಳ್ಳೇದಾಗಿ ಹೇಳಿದರೂ ಅವನಿಗೆ ಇಷ್ಟವಾಗುವುದಿಲ್ಲ. ಅವಳ ಹೆಂಡತಿಗೆ ಯಾರಾದರೂ ಅವನನ್ನ ಕುರಿತು, ಅವನ ಗಂಡನನ್ನು ಕುರಿತು ಒಳ್ಳೆಯದನ್ನು ಹೇಳಿದರೆ ಅಥವಾ ಹೊಗಳಿದರೆ, ಅವಳು ಆ ಕ್ಷಣ ಅಥವಾ ಆ ದಿನದಲ್ಲಿ ತನ್ನ ಗಂಡನ ಬಗ್ಗೆ ಏನೆಲ್ಲ ಅವಳು ಅಪಪ್ರಚಾರ ಮಾಡಬೇಕು ಅಷ್ಟು ಅಪಪ್ರಚಾರವನ್ನು ಮಾಡಿಬಿಡ್ತಾಳೆ. ಆತನ ಗಂಡನನ್ನು ತುಳಿದು ಬಿಡುತ್ತಾಳೆ, ನೆಲಕ್ಕೆ ಹಾಕಿ ಜಜ್ಜಿ ಬಿಡುತ್ತಾಳೆ. ತನ್ನ ಗಂಡನನ್ನು ಗೌರವಿಸುವುದಿಲ್ಲ. ತನ್ನ ಗಂಡನ ಬಗ್ಗೆ ಬೇಡವಾದದ್ದನ್ನೇ ಮಾತನಾಡುತ್ತಾಳೆ, ಇಲ್ಲ ಸಲ್ಲದನ್ನೇ ಮಾತನಾಡುತ್ತಾಳೆ. ಆದರೆ ಆ ಗಂಡನನ್ನು ಕುರಿತು ಯಾರು ಗೌರವಿಸಬಾರದು? ಆಕೆ ಸ್ವಭಾವ. ಅವನಾದರೂ ಈ ಬಲಿಗೊಪ್ಪಿಸಿದ ಕುರಿಯಂತೆ ಹೆಂಡತಿಯನ್ನು ಬೈಯುವುದೂ ಇಲ್ಲ, ಒಡೆಯುವುದೂ ಇಲ್ಲ, ತಿರಸ್ಕರಿಸುವುದಿಲ್ಲ, ಮೌನಾಚರಣೆಯಲ್ಲಿ ಕುಳಿತುಕೊಳ್ಳುತ್ತಾನೆ. ಅವನ ನೋವು, ಅವನ ಭಾರಗಳನ್ನು ಹೇಳಿಕೊಳ್ಳುವಾಗ ಅಲ್ಲಿ ಸಾಂತ್ವನ ಕೊಡಲಾಗುವುದಿಲ್ಲ. ಯಾಕೆಂದರೆ ಅವನು ಹೇಳುವುದು ಒಂದೇ, ದೇವರು ನನ್ನ ಮುಂದೆ ಇಟ್ಟಿರುವುದೆಲ್ಲವೂ ದೇವರಿಗೆ ಗೊತ್ತು. ಈ ನಡೆಯುವುದಕ್ಕೆ ಮುಂಚಿತವಾಗಿಯೇ ದೇವರಿಗೆ ಚೆನ್ನಾಗಿ ಗೊತ್ತುಂಟು. ದೇವರಿಗೆ ತಡೆಯಬಹುದು, ಆದರೆ ದೇವರು ತಡೆಯುವುದಿಲ್ಲ. ಏನು ಮಾಡುವುದು? ದೇವರು ನನ್ನನ್ನು ಪರೀಕ್ಷಿಸುತ್ತಾರೆ. ಆತನ ಪತಿ ಯಾರೊಂದಿಗೆ ಮಾತನಾಡಿದರೂ ಆಕೆ ಏನು ಮಾಡುತ್ತಾಳೆ ಎಂಬುದಾದರೆ, ತನ್ನ ಕುಟುಂಬದವರಿಗೆ, ತನ್ನ ಪರಿವಾರದವರಿಗೆ ಹೇಳ್ತಾಳೆ, ಅವರನ್ನ ಇಟ್ಟುಕೊಂಡಿದ್ದಾಳೆ. ಆಕೆ ಸೇಡು ತೀರಿಸಬೇಕಾದ್ರೆ ಏನು ಮಾಡ್ತಾಳೆ? ಅವಳು
ತನ್ನ ಮನೆಗೆ ಯಾರಾದ್ರೂ ಆ ಪತಿಗೆ ಪರಿಚಯ ಇರುವಂತಹ ವ್ಯಕ್ತಿನ ತನ್ನ ಮನೆಗೆ ಕರೀತಾಳೆ. ತುಂಬಾ ಒಳ್ಳೆಯತನದಿಂದ ಕರೆಯುತ್ತಾಳೆ. ನೀವು ಹಾಗೆ ಹಾಗೆ ಹೀಗೆ ಅಂತೇಳಿ ಕರೀತಾಳೆ. ಕರೆದು 1 ಸಾರಿ 2 ಸಾರಿ ಕರೆದು ಮಾತನಾಡಿ 3ನೇ ಸಾರಿ ಆಕೆ ಏನು ಮಾಡುತ್ತಾಳೆ ಎಂಬುದಾದರೆ, ತನ್ನ ಗಂಡನನ್ನ ಮತ್ತೆ ಹೇಗೆ ತುಳಿಯಬೇಕು, ಅವಳಿಗೆ ಯಾವಾಗ ಕಠಿಣ ಮನಸ್ಸು ಬರುತ್ತದೋ, ಯಾವಾಗ ಕೆಟ್ಟ ಮನಸ್ಸು ಬರುತ್ತದೋ, ಯಾವಾಗ ಅವಳು ಸೈತಾನದಿಂದ ಬಂಧಿತಳಾಗುತ್ತಾಳೋ ಆವಾಗ ಇಂಥ ಕೆಲಸಗಳನ್ನು ಮಾಡುತ್ತಾಳೆ. ಕರೆಸಿ ಮನೆಗೆ ಕರೆಸಿ ಅವರನ್ನ ಸನ್ಮಾನಿಸುವಂತೆ ನಟಿಸಿ ಕೊನೆಗೆ ಅವರನ್ನ ಅವಮಾನಪಡಿಸಿ ಮನೆಯಿಂದ ಹೊರಗೆ ಹಾಕುತ್ತಾಳೆ. ಈ ಗಂಡನ ಮೇಲಿನ ವೈರಾಗ್ಯದಲ್ಲಿ ಆ ಗಂಡನ ಮೇಲೆ ಸೇಡಿ ತೀರಿಸಿಕೊಳ್ಳುವುದಕ್ಕಾಗಿ ಆಕೆ ಏನು ಮಾಡುತ್ತಾಳೆ ಎಂದರೆ, ಆ ಮನೆಗೆ ಕರೆತಂದವರನ್ನ ಆಹ್ವಾನಿಸಿದವರನ್ನ ಕರೆದು, ಇವರು ಅವಳೊಟ್ಟಿಗೆ ಇದ್ದಾರೆ, ನನ್ನನ್ನು ನಾಶ ಮಾಡುವುದಕ್ಕಾಗಿ, ನನ್ನನ್ನು ಬಿಟ್ಟು ಬಿಡುವುದಕ್ಕಾಗಿ ಅವಳೊಂದಿಗೆ ಈಗ ಅವಳು ಪರಸ್ನೇಹವನ್ನು ಬೆಳೆಸುತ್ತಾ ಇದ್ದಾರೆ, ಅನೈತಿಕ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ಅಪಪ್ರಚಾರ ಮಾಡುತ್ತಾಳೆ. ಇದನ್ನು ಕೇಳುವಾಗ ಅವನಿಗೆ ಸಹಿಸಲಾಗದಂತಹ ನೋವು, ವೇದನೆ. ಆದರೂ ಅವನು ಹೇಳುತ್ತಾನೆ, ನಾನೇನು ಮಾಡಲಿ, ನನಗೆ ಅವಳನ್ನ ಒಡೆಯಲು ಸಾಧ್ಯವಾಗುತ್ತಾ ಇಲ್ಲ, ಕೆಟ್ಟ ಪದದಿಂದ ಬೈಯಲು ಸಾಧ್ಯವಾಗುತ್ತಾ ಇಲ್ಲ, ಕಿರಿಚಬಹುದು ಅಷ್ಟೇ, ಕೂಗಬಹುದು ಅಷ್ಟೇನೆ, ಆದರೆ ಅವಳನ್ನು ನಾನು ಏನೂ ಮಾಡಲು ಸಾಧ್ಯವಾಗುತ್ತಾ ಇಲ್ಲ. ಏಕೆಂದರೆ ದೇವರವಳಿಗೆ ನನಗೆ ಅವಳನ್ನು ಕೊಟ್ಟಿದ್ದಾರೆ, ಅವಳನ್ನು ನಾನು ಸಹಿಸಿಕೊಳ್ಳಲೇಬೇಕು. ಅವಳು ತುಳಿದರೂ ಇನ್ನೂ ಅಷ್ಟು ಜನರನ್ನ ನನ್ನ ಮೇಲೆ ಅವಳು ಅಪಪ್ರಚಾರ ಮಾಡಿದರೂ ಸಹ ಅವಳನ್ನು ನಾನೇನು ಮಾಡಲು ಸಾಧ್ಯವಿಲ್ಲ. ಅಳುತ್ತಾನೆ, ಗೋಳಾಡುತ್ತಾನೆ. ಅವನು ಹೇಳುತ್ತಾನೆ, ಅವನ ಜೀವಿತದಲ್ಲಿ ಇದುವರೆಗೂ ಹಲವಾರು ಜನರ ಬಗ್ಗೆ ಆತನ ಪತ್ನಿ ಅಪಪ್ರಚಾರ ಮಾಡಿ ಅವನ ಹೆಸರನ್ನು ಕೆಡಿಸುವುದಕ್ಕೆ ಆಕೆ ಪ್ರಯತ್ನಿಸುತ್ತಾನೆ. ಅವನು ಹೇಳುತ್ತಾನೆ, ನಾನು ಎಷ್ಟು ಪ್ರಾರ್ಥಿಸುತ್ತೇನೆ, ಯಾಕೆ ದೇವರು ನನ್ನ ಸ್ವರಕ್ಕೆ ಕಿವಿಗೊಡುವುದಿಲ್ಲ? ಅಳುತ್ತಾನೆ, ರಾತ್ರಿಯೆಲ್ಲ ಕೊರಗುತ್ತಾನೆ. ಅವನ ಮುಂದೆ ಇರುವಂತಹ ಅವನ ಜೀವಿತದ ಹೋರಾಟಗಳು ದೇವರ ಮುಂದೆ ಇದೆ. ಯಾಕೆಂದ್ರೆ ಅವನು ಅಚಲವಾದ ವಿಶ್ವಾಸದಲ್ಲಿ ಜೀವಿಸುವಂತಹ ವ್ಯಕ್ತಿ, ದೇವರಲ್ಲಿ ಭರವಸೆ ಇಟ್ಟಿರುವಂತಹ ವ್ಯಕ್ತಿ. ಏನು ಅವನ ಜೀವಿತದಲ್ಲಿ ಸಂಭವಿಸಿದ್ರೆ ಅವನಿಗೆ ಬೇಕಾಗಿರುವುದು ದೇವರು ಯೇಸು ಮಾತ್ರ. ಏನೇ ಇದ್ರೂ ಅವನು ಹೇಳ್ತಾನೆ, ಎಲ್ಲ ನನ್ನ ದೇವರಿಗೆ, ಎಲ್ಲದಕ್ಕೂ ನನ್ನ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ಅವನು ಹೇಳ್ತಾನೆ. ಯಾಕೆ ಗೊತ್ತಿಲ್ಲ, ನಾನು ಯಾರಿಗೂ ಕೆಟ್ಟದ್ದು ಮಾಡುವುದಿಲ್ಲ, ಆದರೆ ನನ್ನನ್ನೆಲ್ಲರೂ ಕೆಟ್ಟದ್ದು ಬಯಸುತ್ತಾರೆ. ನಾನು ಯಾರ ಬಗ್ಗೆ ಮಾತನಾಡುವುದಿಲ್ಲ, ಆದರೆ ನನ್ನ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ. ನನ್ನನ್ನು ಯಾರು ಪ್ರೀತಿಸುವುದಿಲ್ಲ, ಎಲ್ಲರೂ ಪ್ರೀತಿಸಿದವರೆಲ್ಲರೂ ದ್ವೇಷಿಸುತ್ತಾರೆ. ಯಾರಿಗೂ ನಾನು ಕೆಡುಕನ್ನು ಮಾಡುವುದಿಲ್ಲ, ಆದರೆ ಎಲ್ಲರೂ ನನ್ನನ್ನು ಕೆಟ್ಟವನಾಗಿ ಎಣಿಸುತ್ತಾರೆ. ಅವನು ಹೇಳ್ತಾನೆ, ನನ್ನ ಮಕ್ಕಳು ಸಹ ನನ್ನನ್ನು ನಂಬುವುದಿಲ್ಲ, ನನ್ನ ಮಕ್ಕಳು ಸಹ ನನ್ನನ್ನು ತಿರಸ್ಕರಿಸುತ್ತಾರೆ. ನನ್ನ ತಾಯಿಯ ಮಾತುಗಳನ್ನು ಕೇಳಿ ನನ್ನ ಮಕ್ಕಳು ಸಹ ನನ್ನನ್ನು ಜಜ್ಜುತ್ತಾರೆ. ನಾನೇನು ಮಾಡಲಿ ಎಂಬುದಾಗಿ ಕೇಳುತ್ತಾನೆ. ಮಾತ್ರವಲ್ಲ, ಆತನಿಗೆ ಯಾರೆಲ್ಲ ಪರಿಚಯವಾಗಿರ್ತಾರೋ ಅವರೆಲ್ಲರಲ್ಲಿ ಆತನ ಪತ್ನಿ ಕೆಟ್ಟದನ್ನು ಬಿತ್ತಿ ಬರುತ್ತಾಳೆ, ಸಂಶಯವನ್ನು ಬಿತ್ತಿ ಬರುತ್ತಾಳೆ. ತನ್ನ ಗಂಡನ ಹೆಸರನ್ನು ಕೆಡಿಸುವುದಕ್ಕಾಗಿ ಅಪಪ್ರಚಾರವನ್ನು ಮಾಡಿಕೊಂಡು ಬರುತ್ತಾಳೆ. ಅವನಿಗಿರುವಂತಹ ಎಲ್ಲ ಮಿತ್ರರನ್ನ ಅವಳು ನಾಶ ಮಾಡಿ ಬರುತ್ತಾಳೆ. ಅವನು ಹೇಳುತ್ತಾನೆ, ನಾನೇನು ಮಾಡಲಿ? ಇಂದಲ್ಲ ಒಂದು ದಿನ ದೇವರು ಆಕೆಯನ್ನು ಪರಿವರ್ತಿಸಬಹುದು, ಕೇಳಿದವರ ಮನಸ್ಸಿನಲ್ಲಿ ಸತ್ಯ ಎನ್ನುವುದನ್ನು ತಿಳಿಸಬಹುದು. ಅಲ್ಲಿ ತನಕ ನಾನು ಸಹಿಸಲೇಬೇಕು. ಪ್ರಾರ್ಥನಾ ಸಹಾಯನ ಯಾಚಿಸುತ್ತಾನೆ. ಅಂದರೆ ಇಲ್ಲಿ ನಾನು ತಿಳಿದುಕೊಳ್ಳಬೇಕಾಗಿರೋದು, ನೀವು ತಿಳಿದುಕೊಳ್ಳಬೇಕಾಗಿರೋದು, ನಮ್ಮ ಮುಂದೆ ಬೆಟ್ಟದಂತ ಸಮಸ್ಯೆಗಳು ಬರುತ್ತದೆ. ಅದು ನಿನ್ನ ಹೆಂಡತಿಯಿಂದ, ಗಂಡನಿಂದ, ಮಕ್ಕಳಿಂದ, ಸಮೂಹದಿಂದ, ಯಾರಿಂದಲೇ ಆಗುವ ಇದೆಲ್ಲವೂ ನಮಗೊಂದು ಪರೀಕ್ಷೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದೊಂದು ಪರೀಕ್ಷೆ ಎಂಬುದನ್ನ ನಾವು ಚಿಂತಿಸಿಕೊಂಡು ನಮ್ಮ ಮುಂದೆ ಇರುವಂತಹ ಆ ಒಂದು ವಿಷಯಗಳನ್ನ ನಾವು ಸಮಾಧಾನವಾಗಿ ತೆಗೆದುಕೊಳ್ಳಲು ಪ್ರಯತ್ನಿಸಬೇಕು. ಅಲ್ಲಿ ನಾವು ಬದಲಾವಣೆ ಆಗಬಾರದು, ರೂಪಾಂತರ ಹೊಂದಬೇಕು. ಇವತ್ತು ಅದೇ ನೋಡ್ತೀವಿ, ಇವತ್ತು ರೂಪಾಂತರ ದಿನದ ಹಬ್ಬ. ನಾವು ರೂಪಾಂತರವಾಗಬೇಕು. ಹೌದು, ನಾನು ಹೀಗೆ ಏನು ಮಾಡ್ಲಿಕ್ಕಾಗೋದಿಲ್ಲ, ಹೀಗೆ ನನ್ನ ಜೀವನ ಹೀಗಾಗಿದೆ, ಇರಲಿ ದೇವ ಸ್ತೋತ್ರ, ಇರಲಿ, ಕ್ಷಮಿಸು, ರೂಪಾಂತರವಾಗಿ, ಕ್ಷಮೆಯಲ್ಲಿ ರೂಪಾಂತರವಾಗು, ಪ್ರೀತಿಯಲ್ಲಿ ರೂಪಾಂತರವಾಗು, ಸಹನೆಯಲ್ಲಿ ರೂಪಾಂತರವಾಗು, ಕೊಡುವುದರಲ್ಲಿ ಬಿಟ್ಟು ಕೊಡುವುದರಲ್ಲಿ ರೂಪಾಂತರವಾಗು.
ವೈರಾಗ್ಯದಲ್ಲಿ ರೂಪಾಂತರವಾಗು, ಮನಸ್ತಾಪದಲ್ಲಿ ರೂಪಾಂತರ. ಯಾರೋ ಯಾರಿಗೆ ಹೇಳಿಕೊಡುವಂತ ವಿಷಯಗಳನ್ನ ಕೇಳಿ ಇವತ್ತೆಷ್ಟೋ ಜನ ದೇವರು ಕೊಟ್ಟಂತ ಬಾಂಧವ್ಯಗಳನ್ನ, ಪ್ರೀತಿಯನ್ನು, ವಿಶ್ವಾಸನ ಕಳೆದುಕೊಂಡು ಬಿಟ್ಟಿದ್ದಾರೆ. ಅಜ್ಞಾನ, ಕಣ್ಣಿನಿಂದ ನೋಡುವುದಿಲ್ಲ, ಸತ್ಯವೇನೆಂಬುದನ್ನು ವಿಮರ್ಶೆ ಮಾಡುವುದಿಲ್ಲ. ಇವತ್ತಿನ ಜೀವಿ ನಮ್ಗೆ ಆಗಿ ಹೋಗಿದೆ ಪ್ರಿಯರೇ. ನಾವು ಇಂತಹ ಸ್ವಭಾವಗಳು ರೂಪಾಂತರಗೊಳ್ಳಬೇಕು. ಕೆಟ್ಟದನ್ನು ಬಿಟ್ಟು ಬಿಡಬೇಕು, ಒಳಿತನ್ನ ಮಾಡಬೇಕು. ಒಳಿತನ್ನ ಮಾಡುವುದಕ್ಕೆ ಬದಲಾಗಿ ಕೆಡುಕನ್ನ ಮಾಡಬಾರದು. ಒಳಿತಿನಿಂದ ಕೆಡುಕನ್ನ ಸೋಲಿಸಬೇಕೆ ಹೊರತು ಕೆಡುಕಿನಿಂದ ಒಳಿತನ್ನು ಸೋಲಿಸಬಾರದು. ಪ್ರಿಯ ಸಹೋದರನೇ, ಸಹೋದರಿ, ನಮ್ಮ ಜೀವಿತದಲ್ಲಿ ರೂಪಾಂತರ ಮುಖ್ಯ. ಯೇಸುವಿನ ಮುಖಚ್ಛಾಯೆ ಬದಲಾವಣೆ ಆಯಿತು, ಯೇಸುವಿನ ವಸ್ತ್ರ ಬದಲಾವಣೆ ಆಯಿತು. ನೋಡುತ್ತಿದ್ದಂತಹ ಶಿಷ್ಯರಾದಂತಹ ಪೇತ್ರ, ಯಾಕೋಬ, ಯೌವನ ಹೇಳಿದ್ರು, ಸ್ವಾಮಿ, ನಿಮಗೊಂದು, ಎಲಿಯನಿಗೊಂದು, ಮೋಶೆಗೊಂದು ನಾವಿಲ್ಲಿ ಗುಡಾರನ್ನು ಕಟ್ಟುತ್ತೇವೆ, ಇಲ್ಲಿಯೇ ನಾವು ವಾಸ ಮಾಡಿ ಬಿಡೋಣ ಎಂಬುದಾಗಿ ಹೇಳಿದರು. ಪ್ರಿಯ, ನಮ್ಮ ಜೀವಿತದಲ್ಲಿ ನಮಗೊಂದು ಅನುಭವ ಬೇಕು, ಒಂದು ರೂಪಾಂತರ ಬೇಕು. ಇದುವೇ ದೇವರು ಬಯಸುವಂಥದ್ದು. ತಪಸ್ಸು ಕಾಲದಲ್ಲಿ ನಿನ್ನ ಮಾಂಸವನ್ನು, ನಿನ್ನ ಉಪವಾಸವನ್ನು, ಅಥವಾ ನೀನು ಬರೇ ಬಾಯಿಂದ ಮಾಡುವ ಶಬ್ದದ ಪ್ರಾರ್ಥನೆಯನ್ನಲ್ಲ ನನ್ನ ಸಹೋದರ ಸಹೋದರಿ. ಅದಕ್ಕೆ ಎಷ್ಟು ಹೇಳ್ತಾರೆ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು. ಪಶ್ಚಾತ್ತಾಪ ನಮಗೆ ಬೇಕು. ಒಬ್ಬರಿಗೆ ನಾನು ಕೆಡುಕನ್ನ ಮಾಡಿದನು ಎಂಬುದಾದರೆ ನಾನು ಕುಳಿತು ಅದಕ್ಕೆ ಪಶ್ಚಾತ್ತಾಪ ಪಡಬೇಕು. ಅಯ್ಯಯ್ಯೋ, ನಾನು ಇಂಥ ಕೆಲಸ ಮಾಡಿಬಿಟ್ಟನಲ್ಲ, ಇಂಥ ದ್ರೋಹ ಮಾಡಿಬಿಟ್ಟನಲ್ಲ, ಇಂಥ ವಂಚನೆ ಮಾಡಿ. ಅದು ಚಿಕ್ಕ ವಿಷಯವಾಗಿರಲಿ, ದೊಡ್ಡ ವಿಷಯವಾಗಿರಲಿ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, ಚಿಕ್ಕ ವಿಷಯದಲ್ಲಿ ಪ್ರಾಮಾಣಿಕನಾಗಿರುವವನು ದೊಡ್ಡ ವಿಷಯದಲ್ಲಿ ಪ್ರಾಮಾಣಿಕನಾಗಿರುತ್ತಾನೆ ಎಂಬುದಾಗಿ. ಪ್ರತಿಯೊಂದು ವಿಷಯದಲ್ಲಿ ನಮಗೆ ಪಶ್ಚಾತ್ತಾಪ ಬರಬೇಕು, ಸತ್ಯಗಳನ್ನು ಗ್ರಹಿಸಬೇಕು. ಇನ್ನು ಕೆಲವು ಸಾರಿ ನಾವು ನೋಡುತ್ತೇವೆ, ಮಾತುಗಳು ಬರುವಾಗ, ಮಾತನಾಡುವಂತ ಶಬ್ದಗಳು ವ್ಯತ್ಯಾಸವಾಗುವಾಗ ಅಲ್ಲಿ ಮನಸ್ತಾಪಗಳು ಬರ್ತದೆ, ಹೋರಾಟ ಬರ್ತದೆ. ಅಂತ ಸಮಯದಲ್ಲಿ ಮಾತನಾಡಿದಂತ ವ್ಯಕ್ತಿ ತಾನು ಮಾತನಾಡಿದ್ದು ತಪ್ಪು ಎಂದು ಎಣಿಸುವುದೇ ಇಲ್ಲ. ಮುಂದಿರುವಂತಹ ವ್ಯಕ್ತಿ ಮಾಡಿದ್ದು ತಪ್ಪು ಎಂದು ಹೇಳುವಾಗ ಆ ತಪ್ಪು ಎಂದು ಹೇಳಿದಂತಹ ವ್ಯಕ್ತಿಯನ್ನ ವೈರಾಗ್ಯವಾಗಿ ಕಾಣುವುದನ್ನು ನಾವು ನೋಡುತ್ತೇವೆ ಸಹಜವಾಗಿ. ಆದರೆ ಆಡಿದ ಮಾತಿನ, ನನ್ನ ಬಾಯಿಂದ ಹೊರಬಂದ ಮಾತಿನ ಆ ಕೊಲೆತನ ನಮಗೆ ಅರ್ಥವಾಗುವುದಿಲ್ಲ. ಹೌದು ನನ್ನ ಸಹೋದರನೇ, ಸಹೋದರಿ, ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ತಪಸ್ಸು ಕಾಲ ಅಂದ್ರೆ ಬರೀ ಉಪವಾಸ ಮಾಡಿ ಶಿಲುಬೆ ಹಾದಿಗೆ ಹೋಗೋದಲ್ಲ ತಪಸ್ಸು ಕಾಲ. ಮಾಂಸ ಮೀನನ್ನು ಬಿಟ್ಟು ಬಿಡುವುದಲ್ಲ ತಪಸ್ಸು ಕಾಲ. ಎಲ್ಲರ ಮನಸ್ಸಿನಲ್ಲಿ ಇದೇ ಇದೆ. ಇಲ್ಲ, ನನ್ನಲ್ಲಿರುವ ಕೆಟ್ಟದನ್ನ ಬಿಟ್ಟು ಬಿಡಬೇಕು. ಈ ವರ್ಷ ಈ ತಪಸ್ಸು ಕಾಲದಲ್ಲಿ ಇದ್ದೇನೆ, 10 ಪಾಪ ತಪ್ಪು ಮಾಡ್ತಾ ಇದೆಯಾ, 2 ಬಿಟ್ಟು ಬಿಡು, ಕನಿಷ್ಠ 1 ಬಿಟ್ಟು ಬಿಡು. ನಮ್ಮ ಮುಸ್ಲಿಂ ಸಹೋದರರಲ್ಲಿ ಕೆಲವು ಜನ ಇದ್ದಾರೆ. ಒಬ್ಬ ವ್ಯಕ್ತಿ ನನಗೆ ಮಿತ್ರ, ಅವನ ಕೈಯಲ್ಲಿ, ಈ ಕೈಯಲ್ಲಿ 4 ಉಂಗುರ, ಈ ಕೈಯಲ್ಲಿ 4 ಉಂಗುರ, 4 ಸುಮಾರು ಒಂದು 12 ಉಂಗುರ ಅವನ ಕೈಯಲ್ಲಿ. ತಲೆಯ ಕೂದಲನ್ನೆಲ್ಲ ಬಿಟ್ಟುಕೊಂಡು ಬಿಟ್ಟಿದ್ದಾರೆ. ತಲೆ ಕೂದಲೆಲ್ಲ ಬಿಟ್ಟುಕೊಂಡಿದ್ದಾರೆ. ಅವನು ಕೆಲಸ ಮಾಡುತ್ತಾನೆ. ಒಂದು ದಿನ ಕೆಲಸ ಮಾಡುವಾಗ ಹೇಳಿದ, ಇದೇನೆಯ ತಲೆ ಕೂದಲೆಲ್ಲ ಇಷ್ಟು ಅಸಹ್ಯವಾಗಿ ಬಿಟ್ಟುಕೊಂಡಿದೀಯಾ, ಜಡೆ ತರ, ಕೈಯಲ್ಲಿ ಇಷ್ಟು 12 ಉಂಗುರಗಳನ್ನ ಇಟ್ಕೊಂಡಿದೆಯಾ, ಇದು ಯಾಕೆ ಹುಚ್ಚ ನಿನಗೆ ಎಂಬುದಾಗಿ. ಅವನು ನನಗೆ ಒಂದು ಮಾತನ್ನು ಹೇಳಿದ, ಸರ್ ನೋಡಿ, ಈ ಉಂಗುರ ನಾನು ಸುಳ್ಳು ಹೇಳುದಿಲ್ಲ ಅಂತೇಳಿ ವಾಗ್ದಾನ ಮಾಡಿ ಹಾಕೊಂಡ್ಬಿಟ್ಟಿದ್ದೇನೆ. ಸರ್, ಈ ಉಂಗುರ ನಾನು ಮೋಸ ಮಾಡಬಾರದು, ಮೋಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ, ಹಾಕೊಂಡ್ಬಿಟ್ಟಿದ್ದೀನಿ. ಈ ಉಂಗುರ ಸರ್ ನಾನು ಜೂಜಾಡಬಾರದು ಅಂತೇಳಿ ಈ ಉಂಗುರ ಹಾಕೊಂಡ್ಬಿಟ್ಟಿದ್ದೀನಿ. ಈ ಉಂಗುರ ಸರ್ ನಾನು ಯಾವುದೇ ಕೆಟ್ಟ ಚಟಕ್ಕೆ ಹೋಗ್ಬಾರ್ದು ಅಂತ ಇದನ್ನು ಹಾಕೊಂಡ್ಬಿಟ್ಟಿದ್ದೀನಿ. ಸರ್, ಈ ಉಂಗುರ ನಾನು ಕೆಟ್ಟ ಮಾತಾಡಬಾರ್ದು ಅಂತ. ಈ 12 ಉಂಗುರಗಳಿಗೂ 12 ವಿಷಯವನ್ನ ಈ ಮನುಷ್ಯ ಹೇಳಿದ. ಅಂದ್ರೆ ಆ ಉಂಗುರವನ್ನು ನೋಡುವಾಗಲೆಲ್ಲ ಅವನ ಮನಸ್ಸಿನಲ್ಲಿ ನಾನು ಇದನ್ನು ಮಾಡಬಾರದು ಎಂಬುವಂತ ಅವನ ದೇವರ ಮುಂದೆ ಮಾಡಿದ ವಾಗ್ದಾನ ನೆನಪಿಗೆ ಬರುತ್ತದೆ. ನೋಡಿ, ನನಗೆ ಶಾಕ್ ಆಯ್ತು ಕೇಳಿ. ಒಂದೊಂದಕ್ಕೆ ಒಂದೊಂದು ಸಂಕೇತವನ್ನು ಇಟ್ಟುಕೊಂಡಿದ್ದಾನೆ ಕೈಯಲ್ಲಿ.
ಅವನು ಹೇಳ್ತಾನೆ, ನನ್ನ ಮುಂದೆ ಬರ್ತದೆ, ಈ ಹೋರಾಟಗಳು ಬರ್ತದೆ, ಎಲ್ಲ ಬರ್ತದೆ. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಮೋಸ ಮಾಡ್ಬೇಕಂತ ಎಷ್ಟು ಬರ್ತದೆ. ಈ ಉಂಗುರ ನೋಡುವಾಗ ನನ್ನ ಮನಸ್ಸು ಹೇಳ್ತದೆ, ನನಗೆ ವಾಗ್ದಾನ ಮಾಡಿದ್ದೀಯಾ, ನೀನು ನನಗೆ ವಾಗ್ದಾನ ಮಾಡಿದ್ದೀಯಾ. ನೋಡಿ, ಇದು ವಿಶ್ವಾಸ. ನಾವು ಸ್ವತಃ ಪ್ರಯತ್ನಿಸಬೇಕು. ನಾವೆಲ್ಲ ಆಗಿಲ್ಲ. ತಪ್ಪು ಮಾಡಿದ್ವಾ, ಓಡು. ಸಾಮ್ಯಾರ್ ಬಿಟ್ಟಿ ಕುತ್ಕೊಂಡಿರ್ತಾರೆ ಅಲ್ಲಿ ಹೋಗಿ. ಅದೂ ಕಷ್ಟ. 10 ಜನ ಹೇಳಿ 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 ಓಡ್ಬೇಕಲ್ಲಿ. ಅದರಲ್ಲೂ ಚಿಕ್ಕ ಚಿಕ್ಕ ತಪ್ಪು ಮಾಡಿದಾಗ ಹೋಗೋದಿಲ್ಲ. ಯಾವ್ದಾದ್ರು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ರೆ ಕೆಲವು ಸಾರಿ ಸಂಕಟ ಸಹಿಸಕ್ಕಾಗದೆ ಅಲ್ಲಿ ಹೋಗ್ಬಿಡ್ತವೆ. ಅಲ್ಲಿ ಹೋಗಿ ಬಂದು ಮತ್ತೆ ತಿರ್ಗಿ ಅದೇ ಜೀವನನೇ, ಬದಲಾವಣೆ ಜೀವನ ಇಲ್ಲ. ಇದು ದೇವರಿಗೆ ಮೆಚ್ಚುಗೆ ಇಲ್ಲ. ಪ್ರೇರೆ, ನಾನು ಮತ್ತು ನೀವು ಬದಲಾವಣೆ ಆಗಬೇಕು. ನೀನು ಯಾರೇ ಆಗಿರ್ಬೋದು, ಸಭಾಪಾಲಕ ಆಗಿರ್ಬೋದು, ಪಾಸ್ಟರ್ ಆಗ್ಬೋದು, ಕನ್ಯಾಸ್ತ್ರಿ ಆಗಿರ್ಬೋದು, ಶುಭ ಸಂದೇಶ ಸಾರನಾಗಿರ್ಬೋದು, ಯಾಜಕನಾಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರೂ ಪಾಪಿಗಳನ್ನೇ. ಎಲ್ಲರಲ್ಲಿ ಗೊಡ್ಡು ವಿಶ್ವಾಸ ಇದೆ. ಈ ಗೊಡ್ಡು ವಿಶ್ವಾಸದಿಂದ ನಾವು ಹೊರಗೆ ಬರಬೇಕು. ಕಳೆದ ದಿನದಲ್ಲಿ ನಾನು ಹೇಳಿದ ಗೊಡ್ಡು ವಿಶ್ವಾಸಗಳು ಯಾವುದೆಂಬುದನ್ನ ಚಿಂತನೆಯಲ್ಲಿ ನಾನು ನಿಮಗೆ ತಿಳಿಸಿದೆ. ಎಷ್ಟು ಜನ ಕೇಳ್ತೀರೇನೋ ಗೊತ್ತಿಲ್ಲ ನನಗೆ. ಚಿಂತನೆ ತುಂಬಾ ಶ್ರೇಷ್ಠವಾದಂಥದ್ದು ಪ್ರಿಯರೇ. ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಚಿಂತನೆ ಬರ್ತದೆ, ಕೇಳಿ ಅದಲ್ಲ. ದೇವರ ಚಿಂತನೆಯಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಾರೆ, ಹಾಗೂ ಶೇರ್ ಮಾಡಿ ಇನ್ನೊಬ್ಬರಿಗೆ. ಹೀಗೆ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ನಾವು ಪರರಿಗೆ ಕೊಡಬೇಕು. ನನಗೆ ಒಳ್ಳೇದು ಅನ್ನಿಸ್ತದೆ, ಅದನ್ನ ಪರರಿಗೆ ಕೊಡಬೇಕಾದ್ರೆ ಒಳ್ಳೇದು ಅಂತ ಗೊತ್ತಿದ್ದು ನಾನು ಪರರಿಗೆ ಕೊಡ್ಲಿಲ್ಲ ಅಂದ್ರೆ ನಾನು ಶಾಪಗ್ರಸ್ತ. ನೋಡಿ, ಎಷ್ಟೋ ಜನರಿಗೆ ಒಡಾಪ್ಗಾಡು ಬರ್ತದೆ. ಎಷ್ಟೋ ಜನರು ಗೌರವಿಸಿದ್ದಾರೆ, ತುಂಬಾ ಜನ ಗೌರವಿಸ್ತಾರೆ ಒಡಾಪ್ಗಾಡನ್ನ. ಅದನ್ನ ಕೇಳ್ತಾರೆ, ಪರರಿಗೆ ಶೇರ್ ಮಾಡ್ತಾರೆ. ಒಂದು ದಿನ ಬರಲಿಲ್ಲಾದ್ರೆ ಯಾಕೆ ಕಳಿಸಲಿಲ್ಲ ಅಂತ ಕೇಳ್ತಾರೆ. ಮಿಸ್ ಆಗಿ ಹೋದ್ರು ಕೇಳ್ತಾರೆ. ಇನ್ನೂ ಇಷ್ಟು ಜನ ನಾವು ನೋಡುತ್ತೇವೆ, ಮನಸ್ತಾಪ ವೈರಾಗ್ಯದ ಕಾರಣವಾಗಿ ಅವ್ರ ಒಡಾಪ್ಗಾಡನ್ನ ಕೇಳೋದಿಲ್ಲ, ಇನ್ನೊಬ್ರಿಗೂ ಸಹ ಕಳಿಸೋದಿಲ್ಲ. ದೇವರ ವಾಕ್ಯವನ್ನು ತಡೆ ಹಿಡಿತಾರೆ. ನೋಡಿ, ಉಪವಾಸ ಮಾಡಬಹುದು, ಪ್ರಾರ್ಥನೆ ಮಾಡಬಹುದು, ಏನೇ ಮಾಡಬಹುದು, ಆದರೆ ದೇವರ ವಾಕ್ಯವನ್ನೇ ತಡೆ ಹಿಡಿಯುತ್ತಾರೆ. ದೇವರ ವಾಕ್ಯದಲ್ಲಿ ತಾರತಮ್ಯ ಮಾಡುತ್ತಾರೆ ಎಂಬುದಾದ ನೋಡುವುದಾದ್ರೆ ಅದೆಷ್ಟು ದೊಡ್ಡ ಶಾಪ. ಯೋಚನೆ ಮಾಡಿ ಪ್ರಿಯರೇ. ಬಟ್ ಇನ್ನೆಷ್ಟು ಜನರು ನಾವು ನೋಡುತ್ತೇವೆ, ಯಾರಾದ್ರೂ ಬಂದು ಅಡ್ವೈಸ್ ಕೊಡ್ಬೇಕಾಗಿ, ನೀನ್ ಯಾರು ನನಗೆ ಹೇಳಲಿಕ್ಕೆ, ನೀನ್ ನನಗೇನು ಹೇಳ್ಬೇಡ, ನನಗೆ ಗೊತ್ತೇ ಇಲ್ಲ ಚೆನ್ನಾಗಿ. ಪ್ರಿಯರೇ, ಈ ತಪಸ್ಸು ಕಾಲ ನಮ್ಮನ್ನು ಬದಲಾಯಿಸಿಕೊಳ್ಳುವಂತ ಕಾಲ. ಪದೇ ಪದೇ ನಾನು ಹೇಳ್ತೇನೆ, ಮಾಂಸ ಬಿಟ್ಟು, ಮೀನು ಬಿಟ್ಟು, ಕುಡಿತಾ ಬಿಟ್ಟಿರುವಂತ ಕಾಲವಲ್ಲ, ನಮ್ಮನ್ನ ಬದಲಾಯಿಸಿಕೊಳ್ಳುವಂತ ಕಾಲ, ಒಂದು ಧ್ಯಾನ ಜೀವನಕ್ಕೆ ಹೋಗುವಂತ ಕಾಲ. ಅದರಿಂದ ಯೋಚಿಸಿ, ಪರನ್ನ ದೂಷಿಸದೆ, ಸೇಡು ತೀರಿಸದೆ, ತಿರಸ್ಕರಿಸದೆ, ನಿಮ್ಮ ಕುಟುಂಬದಲ್ಲಿ ನಿನ್ನ ಗಂಡನ್ನ, ನಿನ್ನ ಹೆಂಡತಿ ಮಕ್ಕಳನ್ನ, ಎತ್ತವರನ್ನ ಗೌರವಿಸ್ತಾ, ಒಳಹುಟ್ಟಿದರನ್ನ ಗೌರವಿಸ್ತಾ ಸರಿಸಮಾನವಾಗಿ ಜೀವಿಸೋಣ. ಆಗ ನಮ್ಮ ಮುಂದೆ ಬರುವಂತ ಎಲ್ಲ ಹೋರಾಟಗಳನ್ನ ದೇವರನ್ನ ಪರೀಕ್ಷಿಸ್ತಾ ಇದ್ದಾರೆ ಎಂಬಂತ ಮನೋಭಾವನೆಯಲ್ಲಿ ಕಂಡು ಅವುಗಳನ್ನ ಸ್ಯಾಕ್ರಿಫೈಸ್ ಮಾಡುತ್ತಾ ದೇವರೊಂದಿಗೆ ಒಂದಾಗುವ. ಖಂಡಿತವಾಗಿ ದೇವರು ಹೇರಾಳವಾಗಿ ನಿಮ್ಮನ್ನು ಆಶೀರ್ವದಿಸರು. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಂಡವಪುರ. ದಯವಿಟ್ಟು ನಿಮಗೆ ಕಳಿಸಿಕೊಡುವ ಲಿಂಕ್ ಅನ್ನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಕೇಳಿದ ಸಂದೇಶಗಳನ್ನ ತಮ್ಮ ಜೀವಿತದಲ್ಲಿ ಬದಲಾಯಿಸಿಕೊಳ್ಳಿ. ನಾನು ಹೇಳಿದೆ, ಆ ಮಿತ್ರ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡುತ್ತಾನೆ. ಅವನು ಮಾಡುವ ಸ್ಯಾಕ್ರಿಫೈಸ್ ಅಷ್ಟಿಷ್ಟಲ್ಲ ಪ್ರಿಯರೇ, ನಾನು ನೀವು ಸಹ ನಮ್ಮ ಜೀವಿತದಲ್ಲಿ ದೇವರನ್ನ ಕಂಡುಕೊಳ್ಳಬೇಕು. ದೇವರಿದ್ದಾರೆ ಎಂಬ ಭರವಸೆ ನಮಗೆ ಬರಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ಲೀಸ್